ಹಾಯ್ ಹಲೋ ವೀಕ್ಷಕರೇ, ನಮಸ್ತೆ. ಶ್ರೀ ಪ್ರಗತಿ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಎಲ್ಲಿದ್ದೀವಪ್ಪ ಅಂದರೆ ದೇವನಹಳ್ಳಿ, ನಮ್ಮ ಹಳೆಯರ ಅಪಾರ್ಟ್ಮೆಂಟ್ ಹೇಳಿದ್ವಿ. ಅದ್ರ ಮೇಲೆ ನಿಂತು ನೋಡಿದ್ರೆ ಈ ಥರ ದೃಶ್ಯ ಕಂಡು ಬಂತು. ಹಾಗ ಅವರು ಎಲ್ಲ ಹೊರಡೋಗೋಣ ಬಾ ಅಂತ. ಗುರು ಎಲ್ಲಿ ಹೋಗ್ತಾ ಈಗ? ಈಶಾ ಫೌಂಡೇಶನ್ ಹೋಗ್ತಾ ಇದೀವಿ. ಶಿವರಾತ್ರಿ ಹಬ್ಬದ ಸ್ಪೆಷಲ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ರು ಶಿವನ್ ಧ್ಯಾನ ಮಾಡ್ತಾ ಜಾಗರಣೆ ಆಗಿರಿ. ಅದ್ಭುತ ಪವಾಡಗಳು ಮತ್ತೆ ಶಿವನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೋಗ್ತಾ ಹೋಗ್ತಾ ಆರಾಮಾಗೆ ಇತ್ತು. ಸ್ವಲ್ಪ ಆರಾಮಾಗಿ ಹೊರಟ್ವಿ. ನೋಡಿ, ಖಾಲಿ ರೋಡ್ ಇದೆ. ಆದರೆ ಬರ್ತಾ 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 ಹೆಂಗಾಗ್ತಿದೆ ನೀವು ನೋಡಿ. ನೋಡಿ, ಇಲ್ಲೊಂಚೂರು ಟ್ರಾಫಿಕ್ ಜಾಮ್ ಆಯ್ತು. ಗಾಡಿಗಳು ಜಾಸ್ತಿ ಆಗಿ ಶುರು ಆದವು. ಹಲೋ ಫ್ರೆಂಡ್ಸ್, ಒಂದ್ ಕಡೆ ನಿಲ್ಸಬಿಟ್ವಿ. ನೋಡಿ ಹೇಗಿದೆ ಟ್ರಾಫಿಕ್. ಎಲ್ಲರೂ ಈಶಾ ಫೌಂಡೇಶನ್ ಕಡೆಗೆ ನುಗ್ಗುತ್ತಿದ್ದಾರೆ. ಅಲ್ಲೇನಿರುತ್ತೆ ನೋಡೋಣ. ಅಲ್ಲೂ ಕೂಡ ಫುಲ್ ರಶ್ ಇರುತ್ತೆ ಅನ್ಕೊಂತಾ ಇದೀನಿ. ನಾನಿದು 3ನೇ ಸತಿ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಲೈಟ್ ಶೋ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಅದಕ್ಕೋಸ್ಕರ ಅರ್ಜೆಂಟ್ ಅಲ್ಲಿ ಹೋಗ್ತಿದಾರೆ. ಇನ್ನ ಮುಂದೆ ಹೋದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನೋಡೋಣ. ಈ ಸತಿ 2 ವೀಲರ್ ಅಲ್ಲಿ ಹೋಗ್ತಾ ಇದೀವಿ. ಹಿಂಗೆ ಆರಾಮಾಗಿ ಹೋಗ್ತಾ ಇದ್ವಿ. ಹೋಗ್ತಾ 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 ಜನ ಎಲ್ಲ ಈಶಾ ಫೌಂಡೇಶನ್ ಕಡೆ ಹೋಗ್ತಿದ್ರು. ಚೂರು ಟ್ರಾಫಿಕ್ ಜಾಮು ಇಲ್ಲಿಂದ ಶುರುವಾಯ್ತು. ನೋಡಿ, ಅದರಲ್ಲೂ ಫಾಸ್ಟ್ ಹೊಡ್ಕೊಂಡು ಹೋಗ್ತಾ ಇದ್ವಿ. ಕೆಲವು ಕಡೆ ನಿಲ್ಲಿಸ್ಬೇಕಾದ ಪರಿಸ್ಥಿತಿ ಬಂತು. ಹೀಗೆ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ವಿ. ಅಂತೂ ಇಂತೂ ಹತ್ರ ಬಂದ್ವಿ. ಅಲ್ಲಿ ನಡ್ಕೊಂಡು ಹೋಗೋರೆಲ್ಲ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿಂದ ಶುರು ಆಯ್ತು ನೋಡಿ ಕ್ಯೂ. ನಾವು ಬೈಕಲ್ಲಿ ಹೋಗ್ತಾದ್ರಿಂದ ಒಂಚೂರು ಸೇಫು. ಕಾರ್ ಏನಂತಂದಿದ್ರೆ ನಾವು ಹಿಂದೆ ನಿಲ್ಸ್ಬೇಕಾಗಿತ್ತು. ನೋಡಿ, ಬೈಕ್ಗೆ ಜಾಗ ಇರೋದ್ರಿಂದ ನಾವು ಆರಾಮಾಗಿ ಹೋಗ್ತಾ ಇದ್ವಿ. ಪ್ರತಿ ವಾರ ಇದೇ ತರ ಜಾಮ್ ಇರುತ್ತದೆ. ಭಾನುವಾರ, ಶನಿವಾರ, ಭಾನುವಾರ ಬಂತಂದ್ರೆ ಫುಲ್ ರಶ್ ಆಗಿರ್ತದೆ. ಇನ್ನ ಮಿಕ್ಕಿದ ದಿನ ಬಂದ್ರೆ ಖಾಲಿ ಆಗಿರ್ತದೆ. ಈಸಿಯಾಗಿ ಬರ್ಬೋದು. ಇಲ್ಲಾಂದ್ರೆ ಶನಿವಾರ ಭಾನುವಾರ ಬರಂಗಿದ್ರೆ ಮಧ್ಯಾಹ್ನ 3 ಗಂಟೆಗೆ ಬಿಟ್ಟು 4 ಗಂಟೆಗೆ ಒಳಗಡೆ ಇರ್ಬೇಕು. 4 ಗಂಟೆ ಒಳಗಡೆ ಇದ್ರೆ ಇವತ್ತು ಶಿವರಾತ್ರಿ ಸ್ಪೆಷಲ್ ಅಲ್ಲಿ ಇನ್ನ ಡಬಲ್ ರಶ್ ಇರುತ್ತೆ. ಇವಾಗ ಡಬಲ್ ಅಲ್ಲ, ಇನ್ನ ಜಾಸ್ತಿ 4 ಪಟ್ಟು ಜಾಸ್ತಿನೇ ಬಂದಿದೆ. ಇವಾಗ ಆಲ್ರೆಡಿ ಮಧ್ಯಾಹ್ನನೇ ಬಂದು ಕಾಯ್ಕೊಂಡು ಕೂತಿದ್ದಾರೆ. ನೋಡಿ, ಇಲ್ಲಿ ಕಾರ್ಗಳು ನೋಡಿ ಎಷ್ಟು ನಿಂತಿದಾವೆ. ಪಾರ್ಕಿಂಗ್ ಅನ್ನು ಫುಲ್ ಆಗತ್ತಾಗಿದೆ ಅವಾಗ. 2 ವೀಲರ್ ಬಂದ್ರೆ ಬೆಟರ್, ಈಸಿಯಾಗಿ ಬರ್ಬೋದು. ಇಲ್ಲ ಕಾರಲ್ಲಿ ಬಂದ್ರೆ ಇಲ್ಲ ಅಲ್ಲೇ ಜಾಮಲ್ಲೇ ನಿಂತ್ಕೊಬೇಕಷ್ಟ. ನಾವು ತುಂಬಾ ಸತಿ ಬಂದು ವಾಪಸ್ ಹೋಗಿದ್ವಿ ಕಾರಲ್ಲಿ ಬಂದ್ಬಿಟ್ಟು. 2 ಸತಿ ಬಂದ್ಬಿಟ್ಟು, ಅದು ವೀಕೆಂಡ್ ಅಲ್ಲಿ. ಇಲ್ಲಿಂದ ಸ್ಟಾರ್ಟ್. ಇದು ಆರ್ಚ್ ಬಂತು ನೋಡಿ, ಸನ್ನಿಧಿ ಅಂತ ಹೇಳಿ. ಇಲ್ಲಿಂದ ಸ್ಟಾರ್ಟ್. ಸ್ನೇಹಿತರೆ, ಇವಾಗ ಫುಲ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಾವು 2 ವೀಲರ್ ತಂದಿದ್ರು ನಮ್ಗೆ ಹೋಗಕ್ ಆಗ್ತಾ ಇಲ್ಲ. ಇಲ್ಲೇ ಬಿಟ್ಬಿಟ್ಟು ನಾವ್ ಇವಾಗ ನಡ್ಕೊಂಡು ನೋಡೋಣ ಬನ್ನಿ. ನೋಡಿ, ನೀವು ಆಲ್ರೆಡಿ ನೋಡ್ತಾ ಇದ್ರ ಎಲ್ಲ ಜಾಮ್ ಆಗಿ ಕಾರ್ ಮೂವ್ಮೆಂಟ್ ಆಗ್ತಾ ಇಲ್ಲ. 2 ವೀಲರ್ ಎಲ್ಲ ಬ್ಲಾಕ್ ಆಗಿದೆ. ಸೊ ಇಲ್ಲೇ ಎಲ್ಲ 2 ವೀಲರ್ ನಿಲ್ಸಿದೆ. ಇಲ್ಲಿಂದ ನೋಡಿ ಸ್ನೇಹಿತರೆ, ಎಲ್ಲ ಜಾಮ್ ಆಗಿರೋದು ಎಲ್ಲ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿಂದ ಸದ್ಗುರುದು ಎಂಟ್ರೆನ್ಸ್ ಇದು, ಸದ್ಗುರು ಸನ್ನಿಧಿ. ಇಲ್ಲಿಂದ ಹೆಚ್ಚು ಕಡಿಮೆ 3 ರಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ಈಗ ಟ್ರಾಫಿಕ್ ಜಾಮು. ಅಲ್ಲೆಲ್ಲ ಟ್ರಾಫಿಕ್ ಸ್ವಲ್ಪ ಸಡಿಲ್ ಆದ್ಮೇಲೆ ಜನರು ಮೂವ್ ಆಗ್ತಾರ. ನೋಡಿ, ಆ ಕಡೆಯಿಂದ ಬರೋರ್ ಜನರೇ ಜಾಸ್ತಿ. ನಮ್ಗೆ ಆಗ್ಲಿಲ್ಲ. ಈ ಕಡೆಯಿಂದ ರೌಂಡ್ ಹೊಡ್ಕೊಂಡು ಹೋಗಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಸುತ್ತಾಕ ಬಂದು ಯಾವ್ದೋ ಸಂದಿಲ್ ನುಗ್ಗಿ ಅಲ್ಲೇ ಕಲ್ಲು ಬೆಟ್ಟ ಹೋಗ್ಕೊಂಡು ಅಂತಿಂತ ಕೊನೆಗೆ ಮತ್ತೆ ಬಂದು ಮನೆ ಮೇನ್ ರೋಡ್ ಸೇರ್ಕೊಂಡು ಅಲ್ಲಿ ಇನ್ನೂ ಟ್ರಾಫಿಕ್ ಜಾಮ್ ಆಗಿದೆ. ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ನೋಡಿ, ಟ್ರಾಫಿಕ್ ಜಾಮ್ ಆಗಿ ಅಲ್ಲೆಲ್ಲ ನಿಂತ್ಕೊಂಡು ನಡ್ಕೊಂಡು ಹೋಗ್ತದೆ ಅಂತ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ವಿ. ಗಾಡಿಲಿ ಏನಾರ ಬಂದಿದ್ರೆ ನಾವು ಹಿಂಗೆ ನಿಂತ್ಕೋಬೇಕಾಯ್ತು. ನೋಡಿ, ಸಂದೀಪ್ ಅಂದೇ ನುಗ್ಕೊಂಡು ಹೆಂಗ್ ಹೋಗ್ತಾ ಇದ್ವಿ. ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ತುಂಬಾ ಟ್ರಾಫಿಕ್. ನಡ್ಕೊಂಡು ಹೋಗೋದು ಸೇಫು. ನೋಡಿ, ಆಗ್ಲೇ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀವಿ. ಆದ್ರೂ ಇನ್ನ ನಡೀತಾನೆ ಇದೀವಿ. ಇನ್ನ 2 ಕಿಲೋಮೀಟರ್ ನಡಿಬೇಕು. ಬೈಕಲ್ಲಿ ಬಂದ್ರಂತೂ ಬರಕ್ಕೆ ಇನ್ನ ಗಂಟೆ ಬೇಕಾಗುತ್ತೆ. ಕಾರ್ಗಳಂತೂ ಅಸಲು ಕದಲ್ತಾನೆ ಇಲ್ಲ. ಇವಾಗ ಹೆಂಗ ನಾವ್ ನಡ್ಕೊಂಡ್ ಬರ್ತಾ ಇರೋದಕ್ಕೆ ಏನೋ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೀವಿ ನಡ್ಕೊಂಡು.
ಇಲ್ಲಾಂದ್ರೆ ತುಂಬಾ ಕಷ್ಟ ಬರ್ಲಿಕ್ಕೆ. ಹಾ, ಇದೊಂಥರ ಮಿನಿ ಪ್ರಯಾಗ್ರಾಜ್ ಅನ್ಕೊಬಹುದು. ಪ್ರಯಾಗ್ರಾಜ್ ಅಂತ ನಾವು ನೋಡಿಲ್ಲ, ಬಟ್ ಇದು ಅಂತೂ ನಾವು ಇಲ್ಲೇ ಪ್ರಯಾಗ್ರಾಜ್ ನೋಡ್ತಾ ಇದ್ವಿ ಎಲ್ರು. ಮತ್ತೆ ನಾವು ಅಡ್ಡದಾರಿ ಹಿಡ್ಕೊಂಡು ಕಲ್ಲು ಬೆಟ್ಟ ಅದಕ್ಕೆ ಕತ್ಲಲ್ಲಿ ಏನು ಕಾಣಿಸ್ತಾನೆ ಇಲ್ಲ, ಆದ್ರೂ ಎಲ್ಲರೂ ಟಾರ್ಚ್ ಹಾಕೊಂಡು ಹೋಗ್ತಾನೆ ಇದೀವಿ. ಅದು ಸಿಗ್ತಾನೆ ಇಲ್ಲ. ನೋಡಿ ಎಷ್ಟು ದೂರದಿಂದ ಕಾಣುತ್ತದೆ. ನೋಡಿ ಈ ತರ ರೋಡಲ್ಲಿ ನಾವು ಕತ್ಲಲ್ಲಿ ಅದು ಲೈಟ್ ಹಾಕೊಂಡು ಹೋಗ್ತಾ ಇದೀವಿ. ನೋಡಿ ಅಷ್ಟು ದೂರದಿಂದ ಬಂದ್ರೆ ತುಂಬಾ ದೂರ ಆಗತ್ತೆ ಅಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ನುಗ್ಕೊಂಡು ಕಲ್ಲು ಮುಳ್ಳು ಬೆಟ್ಟ ಅಂತ ಸುತ್ತಾಕೊಂಡ್ ಬರ್ತಾ ಇದೀವಿ. ಸುತ್ತಾಕೊಂಡ್ ಬಂದ್ರೆ ನಮ್ಗೆ ಆ ದೇವಸ್ಥಾನ ಸಿಗ್ತಾ ಇಲ್ಲ. ಕೊನೆಗೆ ಅಂತಿಂತು ದೇವಸ್ಥಾನ ಹತ್ರ ಬಂದ್ವಿ. ಬಸ್ಗಳು ಬರ್ತವೆ, ಆದ್ರೆ ಬಸ್ಗಳು ಸಿಗಾಕೊಂಡ್ಬಿಟ್ರೆ ಅಷ್ಟೇ ಕತೆ, ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಹೊರಟೈತಿ. ನೋಡಿ ಅಂತಿಂತು ನೋಡಿ ಸ್ನೇಹಿತರೆ, ಇವಾಗ ಎಷ್ಟು ರಶ್ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರೂ ಎಲ್ಲೆಲ್ಲಿ ಕುಂತು ನೋಡ್ತಾ ಇದಾರೆ, ಅಲ್ಲೇ ಬೆಟ್ಟದ ಮೇಲೆ ಕುಂತು ನೋಡ್ತಾ ಇದಾರೆ. ನೋಡಿ ಎಲ್ಲರೂ ಹೇಗೆ ಇದ್ ಮಾಡ್ತಾ ಇದಾರೆ. ಅದ್ಭುತ, ಇದೊಂದು ಮಿನಿ ಪ್ರಯಾಗ್ರಾಜ್ ತರ ಆಗಿದೆ. ಪ್ರಯಾಗ್ರಾಜ್ ಅಂತೂ ಅಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಊರಲ್ಲಿ ನಮ್ಗಿದೆ ಇದಾಗಿದೆ. ಬೈಕ್, ಟೂ ವೀಲರ್ ಗಳು ನೋಡಿ ಹೆಂಗೆ ನಿಂತಿದಾವೆ, ಎಲ್ಲ ಫುಲ್ಲು ಸಾಗರದಂತ ನಿಂತಿದೆ. ಸಾವಿರಾರು ನಾವೆಲ್ಲ ಅಲ್ಲೆಲ್ಲೋ ಬೈಕ್ ಬಿಟ್ಟು ಬಂದಿದೀವಿ. ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಕೂಡ ತುಂಬಾ ಕಡಿಮೆ ಇದೆ. ಜನ ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ, ಆತರ ಇದೆ. ಬೆಟ್ಟದ ಮೇಲೆ ಕೂತು ನೋಡ್ತಾ ಇದಾರೆ. ಸೊ ಅದ್ಭುತ. ಎಂಟ್ರೆನ್ಸ್ ಈ ತರ ದಿಶಲ ಇರುತ್ತೆ. ಎಂಟ್ರಿ ಆಗಿ ವಾರ್ಡ್ ವಿಸಿಟ್ ಕೊಡ್ತಾ ಇದ್ವಿ. ವಿಸಿಟ್ ಕೊಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಜನ. ಅಲ್ಲಿ ಕ್ಯೂ ಸಿಸ್ಟಮ್ ಅಲ್ಲಿ ಹೋಗ್ಬೇಕು. ಆ ಕ್ಯೂ ಅಲ್ಲಿ ನಾವು ಹಂಗೆ ಹೊರಟ್ವಿ. ಅಲ್ಲಿ ಎಷ್ಟು ಕಷ್ಟ ಆಗ್ತಂದ್ರೆ ಒಳಗೋಕ ಅಂತೂ ಇಂತೂ ಎಂಟ್ರಿ ಕೊಟ್ವಿ. ಅಲ್ಲಿ ನಾಗಕಲ್ಲ ವಿಶೇಷ ದೇವಸ್ಥಾನ ಇದೆ. ಅಲ್ಲಿ ಫೋಟೋ ತೆಗೆದ್ಬಿಡಲ್ಲ, ವಿಡಿಯೋ ತೆಗೆದ್ಬಿಡಲ್ಲ. ಆದ್ರೂ ಅದನ್ನ ಬಿಟ್ಕೊಂಡು ಹೋದ್ವಿ ನಾವು. ಸೊ ಇಲ್ಲಿ ಎಷ್ಟು ಜನ ಸೇರಿದಾರೆ ಅಂದ್ರೆ ನಮ್ಗೆ ಊಹಿಸಕ್ಕಾಗಲ್ಲ. ಸೊ ಅಂದಾಜು ಲಕ್ಷ ಜನ ಸೇರಿರ್ತಾರೆ ಅನ್ಕೊಂತೀನಿ. ಲಕ್ಷಕ್ಕಿಂತ ಜಾಸ್ತಿನೇ. ಗಾಡಿಗಳೇ ಸಾಗರದಷ್ಟಿದಾವೆ. ಸೊ ಎಲ್ಲರೂ ಇವತ್ತು ಜಾಗರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ಕೊಂತೀನಿ. आपने न केवल युवाओं को धर्म के साथ व्याख्या को भी रखा है। एक कहावत जरूर सुनी होगी, ए मिस्टिक मैन ऑन ए मिशन। हमारे सदगुरु जी के लिए शायद ये शब्द बना है, ये कहावत बनी है। ನಂಬರ್ಗಳೇ ತುಂಬಾ ಪರ್ಫೆಕ್ಟ್ ಆಗಿ ಹೊಂದುತ್ತೆ ಅಂತ ನಾವು ಭಾವಿಸಬಹುದು. पूरी दुनिया को सनातन का ज्ञान ये समझ में आता है कि स्वयं को समझना ही सच्चा ज्ञान है। ನಮ್ಮನ್ನು ನಾವು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ ಎಂಬುವಂತಹ ಸನಾತನ ಜ್ಞಾನವು ನಿಮ್ಮಿಂದ ಎಲ್ಲರಿಗೂ ದೊರೆಯುತ್ತಿದೆ. रास्ता स्वयं को बदलने से ही शुरू होता है। ಮತ್ತು ಜಗತ್ತನ್ನು ಪರಿವರ್ತಿಸುವ ಕಾರ್ಯ ನಮ್ಮನ್ನು ಪರಿವರ್ತಿಸುವುದರಿಂದ ಪ್ರಾರಂಭ. ಜೀವನದಲ್ಲಿ ಅಮೂಲ್ಯ ಸ್ಥಾನವನ್ನು ನೀವು ಎಲ್ಲರಿಗೂ ತಿಳಿಸಿಕೊಟ್ರಿ. ಇಡೀ ದೇಶದ ಜನತೆಯನ್ನ ಮಣ್ಣಿನ ಮೌಲ್ಯಕ್ಕೆ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ರಿ. दुनिया के सामने उभर कर आए हैं। ಇದನ್ನು ನಾನು ಬಹಳ ವಿನಮ್ರತೆಯಿಂದ ಸದ್ಗುರುಗಳಿಗೆ ಹೇಳ್ತಾ ಇದ್ದೀನಿ. ಸದ್ಗುರುಗಳೇ, ನೀವು ನಮ್ಮ ದೇಶದ ಒಂದು ನಿಧಿಯಾಗಿ ಮೂಡಿ ಬಂದಿದ್ದೀರಿ. मित्रों, सदगुरु जी ने आदि योगी के माध्यम से योगा को एक नया रूप देने का काम किया और मोदी जी ने विश्व योग दिन मनाकर पूरी दुनिया को योग के सामने योग के लिए आकर्षित करने का काम किया है। ಆದಿಯೋಗಿಯ ಮೂಲಕ ಸದ್ಗುರುಗಳು ಯೋಗವನ್ನು ಜಗತ್ತಿಗೆ ಸಮಕಾಲೀನ ರೀತಿಯಲ್ಲಿ ಪ್ರಸ್ತುತಪಡಿಸಿದರು. ಅಂತೆಯೇ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಜಗತ್ತಿಗೆ ಯೋಗವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯವನ್ನು ಮಾಡಿದರು. ಯೋಗವು ಜೀವ ತತ್ವವನ್ನು ಪರಮಾತ್ಮ ತತ್ವದೊಂದಿಗೆ ಒಂದುಗೂಡಿಸುತ್ತದೆ ಮತ್ತು ಯೋಗವು ಭಕ್ತಿಯ ಮಾರ್ಗ ಕೂಡ ಹೌದು. ದಕ್ಷಿಣಾಮೂರ್ತಿಯ ರೂಪದಲ್ಲಿ ಆರಾಧಿಸಲಾಗುತ್ತೆ. ದಕ್ಷಿಣಾಮೂರ್ತಿಯು ಜ್ಞಾನ, ವಿವೇಕ ಮತ್ತು ಮುಕ್ತಿಯನ್ನು ಸಾಧಕರಿಗೆ ನೀಡುತ್ತಾನೆ.
conceptualized and narrated by ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. When his stillness lasted for years on end, only 7 seekers remained as they could not tear themselves away from him. Transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. The sages and Devi Parvati had ever witnessed.
Devi Parvati, seeing Adiyogi reveling in ecstatic states, said, I want to have what you have. Show me the way. hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Yoga Yogeshwaraya, Bhuta Bhuta Bhuteshwaraya, Kala Kala Kaleshwaraya, Shiva Shiva Sarveshwaraya, Shambho Shambho Mahadevaya.
Trust me. They finally learn, but I guess I should just keep on turning. Woo! Domine meripagay suni. Thank you. Namaskar, Nisha. So I'm gonna speak a bit Tamil for you. I don't know if it's good enough. So namaskar. Yes, that's good. So this was my song Mother, and it's about Mother Earth and Mother Nature because she wants us to listen to her. And now that we listen to her, let's save soil. ಅಂತೂ ಇಂತೂ ಮಹಾದೇವನ ದರ್ಶನ ಪಡ್ಕೊಂಡು ಬೇಗ ಹೊರಟ್ಬೇಡ ಅಂತ ಹೊರಟ್ವಿ. ಜನಗಳಾಗೆ ಎಲ್ಲಾರು ಹೊರಡ್ಬೇಕಂತ ಹೊರಟದ ಮೇಲೆ ಬಿದ್ದು ಹೊರಡಕ್ಷ ಮಾಡಿದ್ರು. ಅಂತೂ ಇಂತೂ ಹೊರಡ ಬಂದ್ವಿ. ಹೊರಡ ಜನಗಳು ನಾನ್ ಮುಂದೆ ನೀ ಮುಂದೆ ಅಂತ ಹೋಗ್ತಾ ಇದ್ರು. ಹೆಂಗಾರು ಮಾಡಿ ಹೊರಗೋಗ್ಬೇಡ ಅಂತ ಬರ್ತಾ ಇದ್ವಿ. ಸ್ಲೋ ಮೂಮೆಂಟ್ ಇತ್ತು ಜನಗಳದು. ನೋಡಿ ಎಷ್ಟು ಜನ ಹೋಗಿದ್ದಾರೆ ಅಂದ್ರೆ ಲೆಕ್ಕನೇ ಇಲ್ಲ. ಲೆಕ್ಕ ಇಲ್ಲಷ್ಟು ಜನ ಹೋಗಿ ಬರ್ತಾ ಇದಾರೆ. ಆಮೇಲೆ ಅದು ಮುಗಿದಾದ್ಮೇಲೂ ಜನ ಇನ್ನು ನೋಡೋದಕ್ಕೆ ಕಿಕ್ಕಿರಿದು ಬರ್ತಾ ಇದಾರೆ. ಅಂತಿಂತ ಹೊರಗೆ ಬಂದು ನಮ್ಮ ಪಾಡ್ ನಾವು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಬೈಕ್ ಅಲ್ಲಿ ಇತ್ತಲ್ಲ 3 ಕಿಲೋಮೀಟರ್ ಹಿಂದೆ ಇತ್ತಲ್ಲ, ಅಲ್ಲಿವರೆಗೆ ಹೆಂಗ್ ಹೋಗೋದಂತ ಯೋಚನೆ ಮಾಡೋದು. ನಮಗೆ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿವರೆಗೂ ಹೆಂಗ್ ಹೋಗೋದು ಯೋಚನೆ ಮಾಡ್ಬಿಟ್ಟು ನಮ್ಮ ಹಳೆಯರು ಹೇಳಿದ್ರು, ಮಾವ ನೀವು ಯಾವ್ದಾರ ಬೈಕಲ್ಲಿ ಹೊರಟ್ಬಿಡಿ, ನಾನು ಅಲ್ಲಿ ಬರ್ತೀನಿ, ಮೀಟ್ ಮಾಡ್ತೀನಿ. ಯಾವ್ದೋ ಬೈಕಲ್ಲಿ ಹತ್ತಿಸಿ ನಾನು ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಮಧ್ಯೆಲ್ಲ ಹೋಗ್ಬಿಟ್ಟು ಫುಲ್ಲು ಬ್ಲಾಕ್ ಆಗೋಯ್ತು. ಹೀಗೆ ಒಂದ್ ಚೂರ್ ಮೂವ್ ಆಗ್ತಾ ಸ್ಲೋ ಹೋಗ್ತಾ ಇತ್ತು. ಸ್ಲೋ ಹೋಗ್ತಾ ಇತ್ತಲ್ಲ, ನಮಗೆ ಟೈಮಿಂಗ್ ಗೊತ್ತಾಗಿಲ್ಲ. ಹೋಗ್ತಾ 4 ಅವರ್ ಕಳೆದಿವಲ್ಲೇ, ಆದ್ರೆ ಮುಂದೆ ಆಗಿಲ್ಲ. ನಾವು ನಿಧಾನ ಹೋಗ್ತಾ ಇದ್ವಿ. ಅವ್ನ ಮಳೆ ಅಂದ್ರೆ ಹಿಂಗ ಸರಿ ಹೋಗಲ್ಲ. ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂದ್ಬಿಟ್ಟು ಬಡ ನಡ್ಕೊಂಡು ಹೋಗ್ಬಿಟ್ಟಂತೆ. ನಡ್ಕೊಂಡೋಗಿ ಬೈಕ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ನನಗೆ ವೆಯ್ಟ್ ಮಾಡಿದೆ. ನಾನು ಎಷ್ಟೊತ್ತಾದ್ರೂ ಬಂದಿಲ್ಲ ಅಂದು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಗಾಡಿತು. ನನಗೆ ಫೋನೇ ಮಾಡೋಣ, ಫೋನ್ ಸಿಕ್ಕಿಲ್ಲ ನನಗೆ. ಏನು ಮಾಡೋಣ, ಬರ್ಕೊಂಬಿಡ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟು ಹೊರಟಿದ್ದೇನೆ. ನಾನು ಇಲ್ಲೇ ಜಾಮೂನ್ ಹಾಕ್ಕೊಂಡು ಒದ್ದಾಡಿ ಕೊಟ್ಕೊಂಡು ಅಲ್ಲೆಲ್ಲ ಸಿಕ್ಕಾಬಿಟ್ಟು ರಶ್ ಅಂದ್ರೆ ರಶ್ಶು. ಜನ ಎಲ್ಲಿ ಹೋಗ್ತಾರೆ, ಬರೋರ್ಗೂ ಜಾಗ ಇಲ್ಲ. ಅಲ್ಲಿ ಆ ಕಡೆಯಿಂದ ಬರೋರ್ಗೆ ಜಾಗ ಇಲ್ಲ. ಬರೀ ಜಾಗ ಆಡಿಯನ್ಸ್ಗೆ ಅಂತ ನಡ್ಕೊಂಬರ್ತಲ್ಲ ಅವ್ರಿಗೆ ಜಾಗ ಇಲ್ಲ. ಬರೀ ಬೈಕ್ ನಿಂತಿದೆ ಅಡ್ಡ ಬಡ್ಡ ಬರೀ ಯಾರಿಗೂ ಜಾಗ ಇಲ್ಲಂಗಾಗಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಆ ಕಡೆ ಸೈಡಲ್ಲಿ ಬೆಟ್ಟದ ಮಧ್ಯೆ ಜಾಗದಲ್ಲೆಲ್ಲ ನುಗ್ಕೊಂಡು ಬೆಟ್ಟದ ಮನೆಯಾಗಿ ಟಾರ್ಚ್ ಹಾಕೊಂಡು ಕತ್ಲಲ್ಲಿ ಟಾರ್ಚ್ ಹಾಕೊಂಡು ನಿಧಾನ ಸುತ್ತಾಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇಲ್ಲಿ ಜನ ಬರೋಕ್ಕೆ ಜಾಗ ಇಲ್ಲ.
ಬೈಕಿಗೆ ಜಾಗನೇ ಇಲ್ಲ. ಹಂಗಾಗಿ ದೊಡ್ಡ ಸಮಸ್ಯೆ ಆಗಿ ನಾನೊಂದು 4-5 ಅವರ್ ಅಲ್ಲಿ ವೇಟ್ ಮಾಡ್ಬೇಕಾಯ್ತು. ನಮ್ಮ ಮಳೆ ತಮ್ಮ ಪಾಡಿಗೆ ತಾವು ಊರು ಹೊರಟ್ಬಿಟ್ಟಿದ್ದಾರೆ. ನಾನು ಹೆಂಗೋ ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಕಷ್ಟ ಆಯ್ತಂದ್ರೆ ಆ ಬೈಕು ಎಷ್ಟು ಹಿಂಸೆ ಅಂದ್ರೆ ಆ ಹಿಂಸೆಯಲ್ಲೇ ನಾವು ಹೊರಟೆ ಹೋಗ್ತಾ ಇದ್ವಿ. ಅಲ್ಲಿ ಮಧ್ಯದಲ್ಲಿ ಆ ಕಡೆಯಿಂದ ಬರೋರಿಗೆ ಜಾಗನೇ ಇಲ್ಲ. ಎಲ್ಲೆಲ್ಲಾಸಿ ಜನ ಬರ್ತಾರೆ ನೋಡಿ. ಈ ಟ್ರಾಫಿಕ್ ಅಲ್ಲೇ ನಾವು ಮೂಮೆಂಟ್ ಮಾಡೋದು ಹೆಂಗೆ ಆಗ್ತಾನೆ ಇಲ್ಲ. ಅಲ್ಲೆಲ್ಲೆಲ್ಲೆ ಸ್ಟಾಪ್ ಮಾಡ್ಕೊಂಡು ಹೋಗೋದ್ರಲ್ಲೇ ಸಾಕಾಗೋಯ್ತು ನೋಡಿ. ಜನಗಳು ರೋಡ್ ಬಿಟ್ಟು ಆಚೆ ಗುಡ್ಡ ಇದೆ, ಗುಡ್ಡ. ಆ ಗುಡ್ಡದಿಂದ ಆಸಿ ಹೆಂಗೋ ಟಾರ್ಚ್ ಹಿಡ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ ನಾವು ಸ್ಟಾಪ್ ಆಗಿದ್ದೀವಿ ನೋಡಿ. ಮೂವೇ ಆಗ್ತಾ ಇಲ್ಲ, ಮೂವ್ಮೆಂಟೇ ಇಲ್ಲ ಗಾಡಿದು ನೋಡಿ. ಆ ಕಡೆ ರೋಡಿಂದ ಆಚೆ ಗುಡ್ಡ ಅದು ನೋಡಿ. ಗುಡ್ಡದಲ್ಲೇ ಎಲ್ಲೋ ಒಂದ್ ಕಡೆ ಜನಗಳು ಟಾರ್ಚ್ ಹಿಡ್ಕೊಂಡ್ ಬರ್ತಾರೆ ನೋಡಿ. ಬೈಕೆ ಆ ಗುಡ್ಡದ ಸೈಡಲ್ಲಿ ಹೋಗ್ತಾರೆ. ಯಾಕಂದ್ರೆ ದಾರಿಲಿ ಜಾಗನೇ ಇಲ್ಲ ನೋಡಿ. ಈ ತರ ನಾವು ಹೆಚ್ಚು ಕಡಿಮೆ 4 ಅವರ್ ವೇಟ್ ಮಾಡಿದ್ವಿ ನೋಡಿ. ಎಲ್ಲಿಂದ ಬರ್ತಾರೆ ಜನ, ದಾರಿಲಿ ಜಾಗ ಇಲ್ಲ. ಹಂಗಾಗಿ ಎಲ್ಲೋ ಒಂದ್ ಕಡೆ ದೂರ ಬೆಟ್ಟದ ಮೇಲಿಂದ ಬರ್ತಾರೆ. ಒಂದು ಚೂರ ಜಾಗ ದಾರಿಲಿ ಜಾಗನೇ ಇಲ್ಲ. ಹಾಗಾಗಿ ಹಿಂಸೆ ಪಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಜನರು ಬರಕ್ ಜಾಗ ಇಲ್ಲದೆ ಎಲ್ಲೇ ಬರ್ತಾರೆ. ಈ ತರ ಎಷ್ಟು ಕಡೆ ಸ್ಟಾಪ್ ಆಗಿ ಗೊತ್ತಿಲ್ಲ. ಮೂವ್ಮೆಂಟೇ ಇಲ್ಲ ಗಾಡಿದು. 3-4 ಅವರಿಂದ ಮೂವ್ಮೆಂಟೇ ಇಲ್ಲ. ಅಲ್ಲೇ ನಿಲ್ಸ್ಬಿಟ್ರೆ ಟಪ ಟಪ ಅಂತ. ಅಟ್ಲೀಸ್ಟ್ ನಡ್ಕೊಂಡು ಹೋಗೋ ಜಾಗ ಇಲ್ಲ. ಅಟ್ಲೀಸ್ಟ್ ಹಿಡಿಬಿಟ್ಟು ಹೋಗೋಣ ಅನ್ಕೊಂಡೆ, ಆಗ್ತಾನೆ ಇಲ್ಲ. ಯಾಕಂದ್ರೆ ಬೈಕಿಗೆ ಜಾಗ ಇಲ್ಲ, ನಮ್ಗೆ ಜಾಗ ಕೊಡ್ತಾರೆ ಅವ್ರು. ನೋಡಿ ಅಲ್ಲೆಲ್ಲ ಸ್ಲೋ ಆಗಿ ಮೂವ್ ಆಗ್ಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗುತ್ತೆ. ಅದು ಎಷ್ಟು ಕಷ್ಟ ಆಯ್ತಂದ್ರ ಚೂರ್ ಮೂವ್ಮೆಂಟ್ ಮಾಡ್ಬೇಕು. ಅಂತೂ ಮನೆ ಬರೋಷ್ಟರಲ್ಲಿ 3 ಗಂಟೆ ಆಯ್ತು. ಎಲ್ಲರಿಗೂ ವಂದನೆಗಳು.